ಬೇನಾಮಿ ಸ್ತ್ರೀಶಕ್ತಿ ಸಂಘಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿಗಳು. ಡಿಸಿಸಿ ಬ್ಯಾಂಕ್ ಲೂಟಿಯಲ್ಲಿ ಪಾಲುದಾರರು ಯಾರ್ಯಾರು? ಸರ್ಕಾರ ಏನೇ ಹೊಸ ಯೋಜನೆ ತಂದ್ರೂ ಅದರ ದುಡ್ಡು ಫಲಾನುಭವಿಗಳಿಗೆ ಸರಿಯಾಗಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಕೆಲ ರಾಜಕಾರಣಿಗಳು ಅಧಿಕಾರಿಗಳು ಮಾತ್ರ ಭರ್ಜರಿಯಾಗಿಯೇ ನುಂಗಿ ನೀರು ಕುಡಿತಾರೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ನಡೆದ ಕೋಟ್ಯಾಂತರ ರೂಪಾಯಿಗಳ ಹಗರಣವೇ ಇದಕ್ಕೆ ತಾಜಾ ಉದಾಹರಣೆಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲಿಯೇ ಡಿಸಿಸಿ ಬ್ಯಾಂಕ್ ಮತ್ತು ಅದರಡಿ ಬರುವ ಸಂಘ ಸಂಸ್ಥೆಗಳಲ್ಲಿ ಬೇನಾಮಿ ಸ್ತ್ರೀಶಕ್ತಿ ಸಂಘಗಳನ್ನು ಸೃಷ್ಟಿಸಿಕೊಂಡು 350 ರಿಂದ 400 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ಲೂಟಿ ಮಾಡಿದ್ದಾರಂತೆ. ಚಿಂತಾಮಣಿ ತಾಲೂಕೊಂದರಲ್ಲಿಯೇ 146 ಕೋಟಿ ರೂಪಾಯಿ ಹಗರಣ ನಡೆದಿದೆಯಂತೆ. ಇದರಲ್ಲಿ ಆಡಳಿತ ಮಂಡಳಿಯು ಭಾಗಿಯಾಗಿರುವುದು ಸ್ಪಷ್ಟವಾಗಿದೆ. ಈ ಸಂಬಂಧ ಹಲವು ಕಡೆ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಾಗಿದ್ದು, ತಮ್ಮ ಅಕ್ರಮಗಳನ್ನು ಮುಚ್ಚಿಕೊಳ್ಳಲು ರಾಜಕಾರಣಿಗಳು ಮತ್ತು ಆಡಳಿತ ಮಂಡಳಿ ಕೋರ್ಟ್ ಮೊರೆ ಹೋಗಿ ತಡೆ ತಂದಿದ್ದಾರೆ. ಇನ್ನು ಇದರಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ಅಂಡ್ ಪಟಾಲಂ ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಇದರಲ್ಲಿ ಪ್ರಭಾವಿ ರಾಜಕಾರಣಿಗಳ ಪಾಲುದಾರಿಕೆ ಇರೋದ್ರಿಂದ ಸರ್ಕಾರದ ಮೇಲೆ ಒತ್ತಡ ಹಾಕಿ ಸ್ತ್ರೀಶಕ್ತಿ ಸಂಘಗಳ ಸಾಲ ಮನ್ನಾಕ್ಕೆ ಆಗ್ರಹ ಮಾಡಿ ಬಚಾವಾಗಲು ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಖಡಕ್ ವಾರ್ನಿಂಗ್ ಮಾಡಿದ ಸಚಿವ ಸುಧಾಕರ್ ತಪ್ಪಿತಸ್ಥರ ಶಿಕ್ಷೆಗೆ ಮುಂದಾಗಿದ್ದಾರೆ. ಕ್ಷೇತ್ರದಲ್ಲೇ ಸುಮಾರು 6 ಕೇಸು ನನ್ನ ಗಮನಕ್ಕೆ ಬಂತು. ತಕ್ಷಣ ಕೇಸ್ ಹಾಕ್ಸಿದ್ವಿ. ಏನಾಗಿದೆ, ಬೇನಾಮಿ ಮಹಿಳಾ ಸಂಘಗಳ ಹೆಸರಲ್ಲಿ ಹಣ ಡ್ರಾ ಆಗಿದೆ. ಈಗ ನ್ಯಾಷನಲ್ ರೂರಲ್ ನ್ಯಾಷನಲ್ NRLM ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅದರಲ್ಲಿ ಲಿಸ್ಟ್ ಇರ್ತದೆ ಮಹಿಳೆಯರು. ಇದು ಯಾವುದೂ ವೆರಿಫಿಕೇಷನ್ ಮಾಡಿಲ್ಲ. ಈಗೇನು ನಾವು ಭಾಳಷ್ಟು ಪ್ರೋತ್ಸಾಹ ಮಾಡಿದ್ವಿ ಸಂಘಗಳಿಗೆ ಕೊಡೋದಕ್ಕೆ. ಆದರೆ ನಮ್ಮ ಮೂಗಿನ ಕೆಳಗಡೆನೇ ಇವತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲದೇ ಇವತ್ತು ಇಷ್ಟ. ನಾನು ಅದಕ್ಕೆ ಭಾಳ ಗಂಭೀರವಾಗಿ ತೊಗೊಂಡು ನಾನು ಹೇಳಿದೆ ಇದ್ರ ಕೇಸ್ ದಾಖಲು ಮಾಡಿ ಅಂತ ಹೇಳಿದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರು ಶಿಕ್ಷೆ ಆಗಲೇಬೇಕು. ಈಗ ಇಲ್ಲದೇ ಇರತಕ್ಕಂಥ ಸಂಘಗಳ ಹೆಸರಲ್ಲಿ ಹಣ ಡ್ರಾ ಆಗಿದೆ. ಹಣ ಎಲ್ಲೋಯ್ತು, ಯಾರಿಗೋಯ್ತು? ಇವತ್ತು ಈ ರೀತಿಯಾಗಿ ಅದಕ್ಕೆ ಕೆಲವರು ಸಾಲ ಮನ್ನಾ ಮಾಡಿಸ್ಬೇಕು, ಸ್ತ್ರೀಶಕ್ತಿ ಸಾಲ ಮನ್ನಾ ಮಾಡಬೇಕು ಅಂತ ಸ್ಟ್ರೈಕ್ಗಳು ಮಾಡಿಸಿದ್ದು, ಅದೆಲ್ಲ ಮೋಟರ್ ಸೈಕಲ್ಗಳು ಸುಟ್ಸಾಕಿದ್ದು. ಏನಕ್ಕೆ ಗುಂಪಲ್ ಗೋವಿಂದ ಹೊರಟೋಗ್ಬಿಡ್ತದೆ. ಮನ್ನಾ ಆಗ್ಬಿಟ್ರೆ ಹೋಯ್ತಲ್ಲ. ದೊಡ್ಡ ಪ್ರಮಾಣ ನಮ್ಮ ತಾಲೂಕಿನಲ್ಲಿ ಸುಮಾರು 140 ಕೋಟಿ ಅಂತೇಳಿ ಅಂದಾಜು ಹೇಳ್ತಾ ಇದ್ದಾರೆ. ಇಡೀ ಜಿಲ್ಲೆಯದು ತಗೊಂಡ್ರೆ 350 ರಿಂದ 400 ಕೋಟಿ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ. ನಾನು ನಿಖರವಾಗಿ ಹೇಳ್ತಾ ಇಲ್ಲ, ಅಂದಾಜು. ಈಗ ಒಂದೊಂದು ತಾಲೂಕಲ್ಲೂ ಆಚೆ ಬರ್ತಾ ಇದ್ದಾರೆ ಜನ. ನಮ್ಮ ಕಡೆ ಹಿಂಗಾಗಿದೆ, ನಮ್ಮದೇ ನಾವು ಸೈನು ಹಾಕಿಲ್ಲ, ಏನೂ ಹಾಕಿಲ್ಲ. ಇದು ನೋಡಿ ಏನೋ ಒಳ್ಳೇದಾಗ್ತದೆ, ಮಹಿಳಾ ಸಂಘಗಳು ಮಾಡಿ ಮಹಿಳೆಯರಿಗೆ ಒಂದು ರೀತಿ ಸಬಲೀಕರಣ ಮಾಡ್ದಂಗೆ ಆಗುತ್ತೆ, ಅವ್ರು ಪ್ರೋತ್ಸಾಹ ಕೊಡೋಕ್ಕಾಗತ್ತೆ. ಅಂದರೆ ಈ ರೀತಿಯಾಗಿ ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ ವ್ಯವಸ್ಥೆ ಅಂತೇಳಿ ನಾವು ಯಾರೂ ಒಪ್ಪಲಿಲ್ಲ. ಅದರಿಂದ ಏನು ಇವತ್ತು ಆಡಿಟ್ ಆಗಬೇಕು, ಆಡಿಟ್ ಅಂದರೆ ಅದಕ್ಕೆ ಕೋರ್ಟ್ ಸ್ಟೇ ತರ್ತಾರೆ. ಒಳ್ಳೆ ಆಡಳಿತಾಧಿಕಾರಿ ಆಗಬೇಕು ಅಂದರೆ ಅದಕ್ಕೆ ಕೋರ್ಟ್ ಸ್ಟೇ ತರ್ತಾರೆ. ಯಾಕಿದ್ರು ಏನು ಉದ್ದೇಶ ಆಗಿದ್ದಾರೆ? ಈಗ ನಾವೇನಾದರೂ ಕರೆಕ್ಟ್ ಆಗಿದ್ರೆ ತನಿಖೆ ಆಗಲಿ ಬಿಡಿ, ಯಾಕೆ ಅದಕ್ಕೆಲ್ಲ ಅಡ್ಡ ತರ್ತಾ ಇದ್ದೀರಾ? ಇನ್ನು ಈಗಾಗಲೇ ಹಲವರ ವಿರುದ್ಧ ಅಕ್ರಮಗಳ ವಿರುದ್ಧ ತನಿಖೆಗೆ ದೂರು ದಾಖಲಾಗಿದ್ದು, ಅದರ ವಿರುದ್ಧ ತಡೆ ಕೋರಿ ಆರೋಪಿತರು ಕೋರ್ಟ್ ಮೊರೆ ಹೋಗಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ನ ಪ್ರಭಾವಿ ಶಾಸಕರು, ಮಂತ್ರಿಗಳು, ನಾಯಕರು ಭಾಗಿಯಾಗಿರೋದ್ರಿಂದ ಅಕ್ರಮದ ತನಿಖೆ ಮಂದಗತಿಯಲ್ಲಿ ಸಾಗ್ತಾ ಇದೆ ಅಂತ ಕೈ ನಾಯಕರೇ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಡಿಸಿಸಿ ಬ್ಯಾಂಕ್ನಲ್ಲಿ ಈಗಾಗಲೇ ಬಹಳಷ್ಟು ಅವ್ಯವಹಾರ ನಡೆದಿದೆ. ಸುಮಾರು 2 ವರ್ಷಗಳಿಂದ ಆರೋಪ ಕೇಳಿಬಂದಿತ್ತು. ಹಿಂದೆ ಇದೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸದಸ್ಯರು ಸುಧಾಕರ್ ಅವರು, ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾದಂಥ ವೆಂಕಟೇಶ್ವರರೆಡ್ಡಿ ಅವರು, KGF ಕ್ಷೇತ್ರದ ಮಾಜಿ ಶಾಸಕರಾದಂಥ ಸಂಪಂಗಿ ಅವರು, ಇವರೆಲ್ಲರೂ ಕೂಡ ಬಹಳಷ್ಟು ಆರೋಪಗಳನ್ನ ಹಿಂದೆ ಕೂಡ ಮಾಡಿದ್ರು. ಆರೋಪಗಳೆಲ್ಲ ಗೊತ್ತು. ಈಗ ಯಾವ ರೀತಿ ಹಗರಣ ನಡೆದಿದೆ ಅಲ್ಲ, ಎಲ್ಲ ಆರೋಪಗಳನ್ನ ಏನ್ ಮಾಡಿದ್ರು ಅದರ ಮೇಲೆ ಎನ್ಕ್ವೈರೀಸ್ ಆಗಿತ್ತು. 64 ಎನ್ಕ್ವೈರಿ, 65 ಎನ್ಕ್ವೈರಿ, ಆಡಿಟ್ ಮಾಡಬೇಕು ಅಂತೆಲ್ಲ ಕೂಡ ಸರ್ಕಾರಗಳು ಕಾಲಕ್ಕೆ ಆದೇಶ ಮಾಡಿತ್ತು. ಇವೆಲ್ಲವಕ್ಕೂ ಈಗ ಹೈಕೋರ್ಟ್ನಲ್ಲಿ ಸ್ಟೇ ತಗೊಂಡ್ಬಂದಿದೆ. ಆಮೇಲೆ ನಮ್ಮ ಸರ್ಕಾರ ಬಂದಮೇಲೆ ಏನು ಸ್ಪೆಷಲ್ ಆಫೀಸರ್ನ ಅಪಾಯಿಂಟ್ ಮಾಡಬೇಕಿತ್ತು. ಆದಿತ್ಯ ಅಮ್ಮನ್ ಬಿಸ್ವಾಸ್ ಅಂತೇಳಿ IAS ಆಫೀಸರ್, ಸೀನಿಯರ್ IAS ಆಫೀಸರ್ನ ನೇಮಕ ಮಾಡಿದ್ರು. ಅದಕ್ಕೂ ಕೂಡ ಹೈಕೋರ್ಟಿಂದ ಸ್ಟೇ ತಂದಿದೆ. ಈಗ ನಾನು ಕೂಡ ಗಮನ ಸೆಳೆಯುವ ಸೂಚನೆ ಅಡಿಯಲ್ಲಿ ಇದನ್ನ ಪ್ರಶ್ನೆ ಮಾಡಿದ್ದೆ. ಮಾನ್ಯ ಸಹಕಾರ ಸಚಿವರು ಅದಕ್ಕೆ ಉತ್ತರ ಕೊಡತಕ್ಕಂಥ ಸಂದರ್ಭದಲ್ಲಿ ಇದು ಬಹಳಷ್ಟು ಹಗರಣಗಳಾಗಿದ್ದಾವೆ, ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದು ಇನ್ನಷ್ಟು ವಿಸ್ತೃತವಾಗಿ ಚರ್ಚೆ ಆಗಬೇಕಾಗಿದೆ.
ಗಮನ ಸೆಳೆಯೋದ್ರಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಇದರನ್ನ 330 ಕನ್ವರ್ಟ್ ಮಾಡಿ ಅಂತೇಳಿ ಅವರೇ ಸಭಾಪತಿಗಳನ್ನು ಕೇಳಿದ್ರಿಂದ 330 ಕನ್ವರ್ಟ್ ಮಾಡಿದ್ದಾರೆ. ಅದು ಬಹುಶಃ ಸೋಮವಾರ ಮಂಗಳವಾರ ಚರ್ಚೆಗೆ ಬರ್ತದೆ. ಅವತ್ತು ಎಲ್ಲ ರೀತಿಯ ಆರೋಪಗಳು ಏನೇನು ಹಗರಣಗಳಾಗಿದ್ದಾವೆ, ಅವ್ಯವಹಾರಗಳಾಗಿದ್ದಾವೆ ಎಲ್ಲವನ್ನ ಸದನದಲ್ಲಿ ಸರ್ಕಾರದ ಗಮನಕ್ಕೆ ತರ್ತಾ ಇದೆ. ಒಟ್ನಲ್ಲಿ ಮಹಿಳಾ ಫಲಾನುಭವಿಗಳ ಪಾಲಾಗಬೇಕಿದ್ದ ಹಣವನ್ನ ರಾಜಕಾರಣಿಗಳು, ಶಾಸಕರು, ಮಂತ್ರಿಗಳು, ಅಧಿಕಾರಿಗಳು ಸ್ತ್ರೀ ಶಕ್ತಿ ಸಂಘದ ಹೆಸರಿನಲ್ಲಿ ಬೇನಾಮಿಯಾಗಿ ತಿಂದು ತೆಗೆದಿದ್ದಾರೆ. ಹೀಗಾಗಿ ಇವರು ಯಾವ ಸೀಮೆ ಜನಪರ ಕಾಳಜಿ ವಹಿಸಿ ಅಭಿವೃದ್ಧಿ ಮಾಡ್ತಾರೆ ಅಂತ ಜನ ಸಿಟ್ಟಿಗೆದ್ದಿದ್ದಾರೆ. ಅಕ್ರಮ ಎಸಗಿದವರು ಯಾವುದೇ ಪಕ್ಷದವರಾಗ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಿ ಸಾರ್ವಜನಿಕರ ಹಣವನ್ನ ಜೋಪಾನ ಮಾಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.